ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಸೆಪ್ಟೆಂಬರ್ 27, 28, 29ನೇ ತಾರೀಕಿನಲ್ಲಿ ಕಿಂಗ್ಸ್ ಕೋರ್ಟ್ ಗೇಟ್ ನಂಬರ್ 5 ಪ್ಯಾಲೇಸ್ ಗ್ರೌಂಡ್ ಬೆಂಗಳೂರು ಇಲ್ಲಿ ಇಂಡಿಯನ್ ಜ್ಯುವೆಲ್ರಿ ಆ್ಯಂಡ್ ಲೈಫ್ ಸ್ಟೈಲ್ ಎಕ್ಸಿಬಿಷನ್ ನಡೀತಾ ಇದೆ. ಇಲ್ಲಿ ಫುಡ್ ಕೋರ್ಟು, ಗೋಲ್ಡ್ ಜ್ಯುವೆಲ್ರಿ, ಸಿಲ್ವರ್ ಜ್ಯುವೆಲ್ರಿ, 1 ಗ್ರಾಮ್ ಗೋಲ್ಡ್ ಜ್ಯುವೆಲ್ರಿ, ಡೈಮಂಡ್ ಕಲೆಕ್ಷನ್, ವೆರೈಟಿ ಆಫ್ ಸ್ಯಾರೀಸು, ಕುರ್ತೀಸು, ಬ್ರ್ಯಾಂಡೆಡ್ ಡಿಸೈನರ್ ಸ್ಲಿಪ್ಪರ್ಸು, ವ್ಯಾನಿಟಿ ಬ್ಯಾಗ್ಸು, ಇನ್ನು ಎಷ್ಟೋ ಕಲೆಕ್ಷನ್ ನೋಡಬಹುದು. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಸಂಡೇವರೆಗೂ ಇರುತ್ತೆ, ವಿಸಿಟ್ ಮಾಡಿ, ಎಂಜಾಯ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಯಾಕೆ ಮನೇಲಿ ಸೈಕಲ್ ಇಲ್ಲ? ಇಲ್ಲ, ನನ್ನ ಪುಟ್ಟಿ ಸೈಕಲ್. ಪುಟ್ಟಿ ಸೈಕಲ್ ಸರಿ ಹೋಗೋಣ. ನಂಗಿದೆ ಸ್ಟೆಪ್ಸ್ ಹತ್ತಬೇಕು. ಕೇಳು, ಹೌ ಮಚ್ ಫಾರ್ ದಿಸ್ ಕೇಳು. ನೀನೇ ಕೇಳು. ನಿಂಗೆ ಬೇಕಾ? ನಿಂಗೆ ಕೇಳು. ಮೊಬೈಲ್ ಮತ್ತು ಏನೆಲ್ಲ ಇದ್ದವು ಆಮೇಲೆ ಬರುವಾಗ ಎಲ್ಲ ಮಾಡ್ತಾರೆ. ಚೆನ್ನಾಗಿದೆ. This is only I know in Kannada. Is your shop? Actually, I'm from Delhi. We are not here. We are here for this exhibition only. Okay, tag me. It has my Instagram ID there. Hi, this is Muhammad here from Delhi, and I'm a wire artist. We're doing wire art. Like we are doing bookmark. This man got one for Mahesh, and this is a bookmark. We can use it like this. It's really good souvenir to someone who like to read books. You can go with a bookmark. We have a keychain here, a bracelet, wonderful anti-tarnish bracelet. We have pendant here. We're doing sculptures. You can ask to make anything. You can do anything. Like we have signs like this, all handmade. This cycle made out in one single wire without joint, one piece of wire only. There is no joint. It's take half an hour to make. This bike takes 6 hours. This bike takes 2 days. ಮನೆಗೆ ತಗೊಂಡು ಇದೆಲ್ಲ 18 ಕ್ಯಾರೆಟ್ ಗೋಲ್ಡ್ ಸ್ಟೆಡೆಡ್ ಮಾಡಿರೋದು. ಪ್ರೈಸಿಂಗ್ ಎಲ್ಲಿ ಕಡಿಮೆ ಇರುತ್ತೆ. ನ್ಯಾಚುರಲ್ ಡೈಮಂಡ್ ಅಲ್ಲ 5 ಲಕ್ಷದಿಂದ ಇಲ್ಲಿ 1.5 ಲಕ್ಷ, 1.5 ಅಂದರೆ 50,000. ಎಲ್ಲದಕ್ಕೂ ಸರ್ಟಿಫಿಕೇಟು ಬರುತ್ತೆ, EF ಕಲರ್ ಮತ್ತು VVS ಕ್ಲಾರಿಟಿ. ಸೊ ಎಲ್ಲ ಅಕೇಶನ್ಸ್ ಲೈಕ್ ಮ್ಯಾರೇಜು, ವೆಡ್ಡಿಂಗ್ ಆಪ್ಷನ್ಸು, ನಿಮಗೆ ಎಂಗೇಜ್ಮೆಂಟ್ ಫಾರ್ ಎನಿ ಗಿಫ್ಟಿಂಗ್ ಪರ್ಪಸ್ ಅಂದರೆ ಕಡಿಮೆ ಬಡ್ಜೆಟ್ಟಿಂದ 6,000 ರೂಪೀಸ್ ನೋ ಸ್ಪಿನ್ನಿಂದ 30 ಲಕ್ಷದ ತನಕ ಇದೆ. ನಮ್ಮಲ್ಲಿ ಎಕ್ಸ್ಕ್ಲೂಸಿವ್ ಕಲೆಕ್ಷನ್, ನೋ ಸ್ಪಿನ್ನು, ಸ್ಟಡ್ಸು, ಫಿಂಗರಿಂಗ್, ನೆಕ್ಲೆಸ್, ಬ್ಯಾಂಗಲ್, ಹಾರಂ ಎಲ್ಲ ಬರುತ್ತೆ. ಮತ್ತು ನಮ್ಮ ಸ್ಟೋರ್ ಬಂದು ಮಲ್ಲೇಶ್ವರಮಲ್ಲಿದೆ. ಎನಿ ಟೈಮ್ ಎಕ್ಸ್ಚೇಂಜು ಮಾಡ್ಬೋದು, ಮತ್ತು ನೀವು ಕ್ಯಾಶ್ ಬ್ಯಾಕ್ ಬೇಕಂದ್ರೂ ಬರ್ಬೋದು. ಯಾರಿಗೆ ಕನಸಿದೆಯೋ ಒಂದು ಲೈಫಲ್ಲಿ ಒಂದ್ಸಲಿ ಆದರೂ ಡೈಮಂಡ್ ಸ್ಟಡ್ ಹಾಕೋಣ, ಫಿಂಗರಿಂಗ್ ಹಾಕೋಣ ಅಂದರೂ ಕೂಡ ನಮ್ಮಲ್ಲಿ ಸಿಗುತ್ತೆ. ಸೊ ಮಲ್ಲೇಶ್ವರಂ ವಂಡರ್ ಡೈಮಂಡ್ಸ್ ಎಲ್ಲರೂ ವಿಸಿಟ್ ಮಾಡಿ. ಮತ್ತು ಸಾಲಿಟಸ್ ಅನ್ನೋದು ಬರುತ್ತೆ. ಸೊ ಪ್ರೈಸಿಂಗ್ ಬಂದು ಇದು 9 ಲ್ಯಾಕ್ ಆಗುತ್ತೆ ಪರ್ ಕ್ಯಾರೆಟ್. ನಮ್ಮಲ್ಲಿ ಬಂದು 1 ಲ್ಯಾಕ್ ಆಗುತ್ತೆ. ಸೊ ಪ್ರೈಸಿಂಗಲ್ಲಿ ಕೂಡ ತುಂಬ ಅಫೋರ್ಡಬಲ್, ಬಡ್ಜೆಟ್ ಫ್ರೆಂಡ್ಲಿ, ಪಾಕೆಟ್ ಫ್ರೆಂಡ್ಲಿ. ಮತ್ತು ಇದನ್ನು ಮೋದಿ ಅವರು ಕೂಡ ಪ್ರಮೋಟ್ ಮಾಡಿರೋದು. ಸೊ ಈಕೋ ಫ್ರೆಂಡ್ಲಿ ಇಲ್ಲ. 18% 18 ಕ್ಯಾರೆಟ್ ಪ್ಯೂರಿಟಿ. ಸೊ
ಸೊ ಹಾಗೆ ತುಂಬ ಕಲೆಕ್ಷನ್ಸ್ ಎಲ್ಲ ಇದೆ. ಮತ್ತು ನಮ್ಮಲ್ಲಿ ಮಂತ್ಲಿ ಚಿಟ್ ಅನ್ನೋದಿದೆ. ಒಂದೇ ಸಲ ತೊಗೊಳಕ್ಕಾಗಿಲ್ಲ ಅಂದರೂ ಕೂಡ ಮಂತ್ಲಿ ಸ್ಕೀಮ್ ಅಂತಿದೆ. ಸೊ ಒಂದು 11 ಮಂತ್ಸ್ ಅಂತ ಪೇ ಮಾಡಿದ್ರೆ 12th ಮಂತ್ ನಮ್ಮದು ಆ್ಯಡೆಡ್ ಬೋನಸ್. ಮತ್ತು ಅದಲ್ಲದೆ ವೇಸ್ಟೇಜ್ ಅನ್ನೋದ್ರಲ್ಲಿ ಮತ್ತೆ 40% ನೀವು ಕನ್ವೀನಿಯೆಂಟ್ ಅಮೌಂಟ್ 2000 ಪ್ಲ್ಯಾನ್ ಮಾಡ್ಬೋದು. 2, 5, 10 ಆ ಥರ ನಿಮ್ಮ ಚಾಯ್ಸು, ನಿಮ್ಮ ಕನ್ವೀನಿಯೆಂಟ್ ಅಮೌಂಟು. ಮತ್ತು ಕೆಲವೊಂದು ಬ್ಯೂಟಿಫುಲ್ ಯುನೀಕ್ ಕಲೆಕ್ಷನ್ಸ್ ಎಲ್ಲನೂ ಇದೆ. ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಚೈನು. ಇದು ನೀವು ಜಸ್ಟ್ ಆಸ್ ಎ ಪೆಂಡೆಂಟ್ ಆಗಿ ಹಾಕ್ಕೋಬೋದು. ಓಕೆ, ಮತ್ತು ಇದನ್ನು ಜಸ್ಟ್ ಹ್ಯಾಂಡ್ ಚೇಂಜ್ ಮಾಡಿದ್ರೆ ದೆನ್ ವೇರ್ ಆಸ್ ಇನ್ ನೆಕ್ಲೆಸ್. ಸೊ ಪೆಂಡೆಂಟ್ ಪ್ಲಸ್ ನಿಮಗೆ ನೆಕ್ಲೆಸ್, ಚೈನ್, ಈ ಥರ ಡಿಫ್ರೆಂಟ್ ಕಲೆಕ್ಷನ್ಸ್ ಇದೆ. ಒಂದು ಅಕೇಶನ್ಗೆ ಒಂದು ತೊಗೊಂಡೋಗೋ ಬದಲು 2 ಅಕೇಶನ್ಗೂ ಸೇರಿ ಒಂದೇ ತೊಗೋಬೋದು ಹಾಗೆ. ಸೊ ಮತ್ತು ನಮ್ಮಲ್ಲಿ ಫಿಂಗರಿಂಗ್ಸ್ ಅನ್ನೋದು ಇದೆ. ಸೊ ವೆರಿ ಯುನೀಕ್ ಕಲೆಕ್ಷನ್ಸ್ ಇದು. ನನ್ನ ಕೈ ತೋರಿಸಿದ್ದೆರಡು. ನಮ್ಮದು ಮಲ್ಲೇಶ್ವರಂ, ಬ್ಯಾಂಗ್ಳೂರಲ್ಲಿ. ನೋಡಿ, ಹೀಗೆ ಎಂಗೇಜ್ಮೆಂಟ್ ಅಂದರೆ ಈ ಬೆರಳಿಗೆ ಹಾಕ್ತೀವಿ, ನಾವು ಇಲ್ಲಿಗೆ ಹಾಕಿದ್ದೀವಿ. ಓಕೆ, ಸೊ ಇದು ಹೀಗಿರುತ್ತಲ್ಲ, ನೀವು ಒಂದು ಫಿಂಗರಿಂಗ್ ಹಾಕ್ಕೊಂಡಿದ್ದೀರಾ. ಸೊ ನಿಮ್ಮ ಹಸ್ಬೆಂಡ್ಗೆ ಪಾಕೆಟ್ ಮನಿ, ನೀವು ಪಾಕೆಟ್ ಸೇವ್ ಮಾಡಬೇಕು ಅಂದರೆ 2 ಫಿಂಗರಿಂಗ್ ತೊಗೋಬೋದು. ಇನ್ನೊಂದು ಬೆರಳು ಕಪಲ್ ರಿಂಗ್ ಮಾಡ್ಬೋದು, ನೀವು ಸಪ್ರೇಟಾಗಿ ಹಾಕ್ಬೋದು ಹೀಗೆ. ಸೊ ಆ ಥರ 3 in 1, 4 in 1 ಡಿಫ್ರೆಂಟ್ ಕಲೆಕ್ಷನ್ಸ್ ಎಲ್ಲನೇ ಇದೆ. ಬ್ಯಾಂಗಲ್ಸ್ ಎಲ್ಲ ಬರುತ್ತೆ, ತೋರಿಸಿದ್ರೆ ಈ ಥರ ಡಿಫ್ರೆಂಟ್ ಪೆಂಡೆಂಟ್ಸ್ ಬರುತ್ತೆ ನಿಮಗೆಲ್ಲ. ಸೊ ಹಾರಮ್ಸ್ ಬರುತ್ತೆ, ನೆಕ್ಲೆಸಸ್ ಬರುತ್ತೆ, ಟ್ರೆಡಿಷನಲ್ ನೆಕ್ಲೆಸ್ಗಳು, ಬ್ರೇಸ್ಲೆಟ್ ರಿಂಗ್ಸ್ಗಳು. ನೋಡಿ, ಟ್ರೆಡಿಷನಲ್ ನೆಕ್ಲೆಸ್ 7 ಸ್ಟೋನ್ಸ್ದು. ನೀವು ನೋಡ್ತಿದ್ದೀರಲ್ಲ, ಯಾರಿಗಾದ್ರೂ ಡಿಫ್ರೆನ್ಸ್ ಕಾಣ್ತಾ ಇದೆಯಾ? ನ್ಯಾಚುರಲ್ ಡೈಮಂಡು ಮತ್ತು ಲ್ಯಾಬ್ ಗ್ರೌಂಡ್ ಡೈಮಂಡ್ ಅದೆಲ್ಲ ಡಿಫ್ರೆನ್ಸ್ ಕಾಣ್ತಿದೆಯಾ? ಏನು ಡಿಫ್ರೆನ್ಸ್ ಇಲ್ಲ, ಎಲ್ಲ ಕಾಂಪೋಸಿಷನ್ ಸೇಮ್ ಇರುತ್ತೆ. ಫಿಸಿಕಲ್ ಪ್ರಾಪರ್ಟೀಸ್, ಕೆಮಿಕಲಿ, ಆಪ್ಟಿಕಲಿ, ಡೆನ್ಸಿಟಿ ಎಲ್ಲ ಸೇಮ್. ಅದಕ್ಕೆ ಇದು ಕಂಪೇರ್ ಮಾಡಿ ಏನು ಒಂದು ಡಿಫ್ರೆನ್ಸ್ ಇರಲ್ಲ. ನೀವು ಲ್ಯಾಬ್ ಗ್ರೌಂಡ್ ಡೈಮಂಡ್ ತೊಗೊಂಡು ಮತ್ತು ನೀವು ನ್ಯಾಚುರಲ್ ಡೈಮಂಡ್ ಅಂದರೆ ಡಿಫ್ರೆನ್ಸ್ ಇಲ್ಲ. ಬಟ್ ಇದು ಹೆಂಗೆ ಬಂದಿದೆ ಅಂದರೆ, ನ್ಯಾಚುರಲ್ ಡೈಮಂಡ್ ಬಂದು ಭೂಮಿಯಲ್ಲಿ ಸಿಗುತ್ತೆ, ಭೂಮಿಯಲ್ಲಿ ಮೈನಿಂಗ್ ಮಾಡಬೇಕು, ಹಾಗಾಗಿ ಪ್ರೈಸಿಂಗ್ ಜಾಸ್ತಿ. ಮತ್ತು ಅದು ಬೆಳಿಬೇಕಂದ್ರೆ ಯುಗಗಳು ತೊಗೊಳುತ್ತೆ, 100-200 ಇಯರ್ಸ್ ತೊಗೊಳುತ್ತೆ. ಬಟ್ ಈ ಡೈಮಂಡ್ ಹೆಂಗೆ ಅಂದರೆ ಸೇಮ್ ಆ್ಯಸ್ ನ್ಯಾಚುರಲ್ ಡೈಮಂಡ್. ಆ ಬೆಳೆದಿರುತ್ತಲ್ಲ ನ್ಯಾಚುರಲ್ ಆಗಿ, ಆ ಡೈಮಂಡ್ನ ತೊಗೊಂಡು 1:10 ಡೈಮಂಡ್ಸ್ ಮಾಡ್ತಾರೆ. ಅದು ಮಾಡಬೇಕಂದ್ರೆ ಒಂದು ಪ್ರೋಸೆಸ್, ಒಂದು ಲ್ಯಾಬ್ರೇಟ್ರಿ ಬೇಕು. ಹಾಗಾಗಿ ಲ್ಯಾಬ್ರೇಟ್ರಿಯಲ್ಲಿ 1:10 ಡೈಮಂಡ್ಸ್ ಮಾಡ್ತಾರೆ. ಹಾಗಾಗಿ ಲ್ಯಾಬ್ ಗ್ರೌಂಡ್ ಡೈಮಂಡ್ಸ್ ಅಷ್ಟೇ. ಸೊ ಫೀಚರ್ಸ್ ಎಲ್ಲ ಸೇಮ್. ಆ ತಾಯಿ ಇದು ಮಗು, ಟೆಸ್ಟ್ ಬೇಬಿ ಪ್ರೋಸೆಸ್ ಅಂತಾರೆ. ಸೊ ಪ್ರೈಸಿಂಗಲ್ಲಿ ಕಡಿಮೆ ಆಗುತ್ತೆ, 3 times ಕಡಿಮೆ. ಏನಕ್ಕೆ ಅಂದರೆ ಇದು ಸೋಲಾರ್ ಎನರ್ಜಿ ಅಂತೇನಪ್ಪ, ವಿತೌಟ್ ಮೈನಿಂಗ್. ಮದರ್ ಹರ್ತ್ನ ಹಾಳು ಮಾಡಿದೆ, ಯಾಕಂದರೆ ಅದು ಬ್ಲಡ್ ಡೈಮಂಡ್ಸ್ ಅಂತ ಹೇಳ್ತಾರೆ. ನ್ಯಾಚುರಲ್ಲು ಮೈನಿಂಗ್ ಮಾಡಿ ಬರೋದ್ರಿಂದ ಇದು ಆರ್ಟಿಫಿಷಿಯಲ್ ಅಲ್ಲ. ಮತ್ತೆ ಅಲ್ಲಿಗೆ ಬಂದಿದೆ, ಆರ್ಟಿಫಿಷಿಯಲ್ ಅಲ್ಲ, ನ್ಯಾಚುರಲ್ ಡೈಮಂಡ್ಸೇ. ಅದು ತಾಯಿ ಇದು ಮಗು. ನಿಮ್ಮ ಮೂಂಬ್ ಸಪೋರ್ಟ್ ಮಾಡಿಲ್ಲ ಅಂದರೆ ಇನ್ನೊಂದು ಮೂಂಬೆಲ್ಲಿಟ್ಟು ಗ್ರೋ ಮಾಡ್ತಾರಲ್ಲ, ಹಾಗೇನೆ ಮೈನಿಂಗಿಂದ ಬಂದಿರೋದು ಮತ್ತೆ ತೆಗೆದು ಲ್ಯಾಬ್ರೇಟರಿಗೆ ರೀಗ್ರೋ ಮಾಡ್ತಾರೆ. 1 ಡೈಮಂಡಿಂದ 10 ಡೈಮಂಡ್ ಆಗುತ್ತೆ. ಸೊ ಸೇಮ್, ಅದು ತಾಯಿ ಇದು ಮಗು. ಆ ಡೈಮಂಡ್ ಇಲ್ಲ ಅಂದರೆ ಇದು ಬರಲ್ಲ ಹಾಗೆ. ಸೊ ಮತ್ತು ಟಾಪ್ ಮೋಸ್ಟ್ ಕಲರ್ EF ಮತ್ತು PVS ಕ್ಲಾರಿಟಿ ಅಂತೀವಿ. ಸರ್ಟಿಫಿಕೇಟು ಬರುತ್ತೆ, ಸರ್ಟಿಫಿಕೇಟ್ ತೋರಿಸು. ಈ ಥರ ಈ ಥರ ಸರ್ಟಿಫಿಕೇಟ್ ಅನ್ನೋದು ಬರುತ್ತೆ. ಇಲ್ಲಿ ಹಾಲ್ ಮಾರ್ಕ್ ಇರುತ್ತೆ. ಪ್ರತಿಯೊಂದಕ್ಕೂ ಜ್ಯುವೆಲ್ರಿಗೂ ನಮ್ಮದು ಹಾಲ್ ಮಾರ್ಕ್ ಇರೋದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ಕೊಡಲೇಬೇಕು, ಎಕ್ಸ್ಚೇಂಜು ಬೈಬೇಕು, ಕೊಡಲೇಬೇಕು. ಅದಿಲ್ಲ ಅಂದರೆ ಆಗಲ್ಲ. ಸೊ ಇಟ್ ಇಸ್ ಪ್ರೂವನ್ ಫ್ರಮ್ ವಂಡರ್ ಡೈಮಂಡ್ಸ್. ಇದು ಬಂದು ನಿಮಗೆ ಎಕ್ಸ್ಚೇಂಜ್ ವ್ಯಾಲ್ಯೂ ಇದೆ 100% ಅಂತ. ಮತ್ತು ನಿಮಗೆ ಸಾಲಿಟರ್ ಜರ್ನಲಿಸ್ಟ್ ಲ್ಯಾಬ್ರೇಟರಿ ಥರ್ಡ್ ಪಾರ್ಟಿ ಸರ್ಟಿಫಿಕೇಟ್ ಅಂದರೆ ಬೇರೆ ಕಂಟ್ರಿಯವರು ಪ್ರೂವ್ ಮಾಡಿರೋದು. ಇದನ್ನು ಸರ್ಟಿಫಿಕೇಟ್ ಮಾಡಿ ಗೋಲ್ಡ್ ಕ್ಯಾರೆಟ್ ಇದೆಯಾ, ಡೈಮಂಡ್ ಕ್ವಾಲಿಟಿ ಚೆನ್ನಾಗಿದೆಯಾ, ಫಿನಿಶಿಂಗ್ ಚೆನ್ನಾಗಿ ಎಲ್ಲ ಅಪ್ರೂವ್ ಮಾಡಿ ಕೊಡ್ತಾರೆ. ಹಾಗಾಗಿ ಬೆಸ್ಟ್ ಆಫ್ ದ ಡೈಮಂಡ್ಸ್. EF ಕಲರ್ ಅಂತಾರೆ, ಟಾಪ್ ಮೋಸ್ಟ್ ಕಲರ್, ಟಾಪ್ ಮೋಸ್ಟ್ ಕ್ಲಾರಿಟಿ. ಇಷ್ಟೂ ನಿಮಗೆ ಡೀಟೇಲ್ ಬರುತ್ತೆ. ಇದು ತೊಗೊಂಡು ಬಂದರೆ ಎನಿ ಜ್ಯುವೆಲ್ರಿ ನೀವು ತೊಗೊಂಡು ಬಂದು ಮತ್ತೆ ನೀವು ಎಕ್ಸ್ಚೇಂಜ್ ಮಾಡಬೇಕು ಅಂದರೆ ಸೇಮ್ ವ್ಯಾಲ್ಯೂ. ಇವತ್ತು ದಿನ 5 ಲಕ್ಷ ಕೊಟ್ಟು ಒಂದು ನೆಕ್ಲೆಸ್ ತಂದಿದ್ರೆ ಅಂದರೆ ಮತ್ತೆ ಇನ್ನೊಂದು 2 ವರ್ಷ ಆಗಲಿ 3 ವರ್ಷ ಆಗಲಿ 5 ಲಕ್ಷಕ್ಕೆ ಇನ್ನೊಂದು ತೊಗೋಬೋದು. ಸೊ ಈಗಿನ ಲೈಫ್ ಸ್ಟೈಲ್ಗೆ ಕಡಿಮೆ ಬಡ್ಜೆಟಲ್ಲಿ ಇರಬೇಕು, ಆಯಿತಾ. ಮತ್ತು ಆವಾಗವಾಗ ಫ್ಯಾಷನ್ ಚೇಂಜ್ ಆಗ್ತಾಯಿದೆ, ಡಿಸೈನ್ ಚೇಂಜ್ ಆಗ್ತಿದೆ ಅಂದರೆ ಮತ್ತೆ ಹೊಸ ಕಲೆಕ್ಷನ್ಸ್ ಬೇಕಲ್ಲ. ಹಾಗಾಗಿ ಇಟ್ಸ್ ಎ ಯೂನಿಕ್ ಪ್ರಾಡಕ್ಟ್ ವಂಡರ್ ಡೈಮಂಡ್ಸ್. ಇದು ನಿಮಗೆ IGI ಸರ್ಟಿಫಿಕೇಟ್. 1 ಕ್ಯಾರೆಟ್ ತೊಗೊಂಡ್ರೆ ಈ ಸರ್ಟಿಫಿಕೇಟ್ ಸಿಗುತ್ತೆ ನಿಮಗೆ. ಸೊ ಇದರಲ್ಲೂ ನಿಮಗೆ ಸ್ಪೆಸಿಫಿಕೇಷನ್ ಇದೆ. ಸೇಮ್ ಏನು ಕಲರ್ ತೊಗೊತೀರಾ, ಎಷ್ಟು ಕ್ಯಾರೆಟು, ಏನು ಕಲರ್ ಆ್ಯಂಡ್ ಕ್ಲಿಯರಿಟಿ ಅಂತ ಎಲ್ಲ ಸಿಗುತ್ತೆ ನಿಮಗೆ. ಒಂದ್ಸಲ ಪೂರ್ತಿ ಅಡ್ರೆಸ್ ಹೇಳ್ಬಿಡಿ ಸರ್. ನಮ್ಮದು ಇರೋದು ಮಲ್ಲೇಶ್ವರಂ 8th ಕ್ರಾಸಲ್ಲಿದೆ. ಓಕೆ. ವಂಡರ್ ಡೈಮಂಡ್ಸ್ ಮಲ್ಲೇಶ್ವರಂ 8th ಕ್ರಾಸ್, ವೆಸ್ಟ್ ಪಾರ್ಕ್ ರೋಡ್. ಸೊ ಎಲ್ಲರೂ ವಿಸಿಟ್ ಮಾಡಿ ಒಂದ್ಸಲಿ.
ಬಜೆಟ್ ಫ್ರೆಂಡ್ಲಿಯಾಗಿ ತೊಗೋಬೇಕು. ಮತ್ತು ಈ ಏನೇ ಒಂದು ಜ್ಯುವೆಲ್ರಿಗೆ ಆಗಲಿ, ವಂಡರ್ ಡೈಮಂಡ್ಸ್ ಜ್ಯುವೆಲ್ರಿಗೆ ಯಾವೊಂದು ಹಾರಸ್ಕೋಪಿಕ್ ಎಫೆಕ್ಟ್ ಇಲ್ಲ, ಅಂದರೆ ದೋಷಮ್ ಅನ್ನೋದಿಲ್ಲ. ಯಾಕಂದರೆ ಎಲ್ಲರೂ ಹಾಕ್ಕೋಬೋದು. ಕೆಲವೊಂದು ಹೇಳ್ತಾರೆ ಇದು 9 ಜೆಮ್ಸಲ್ಲಿ ಬರೋದ್ರಿಂದ ಕೆಲವೊಂದು ರಾಶಿಗೆ ಮಾತ್ರ ಕೆಲವೊಂದು ಸೂಟ್ ಆಗುತ್ತೆ ಅಂತ. ಆದರೆ ಈಗ ವಂಡರ್ ಡೈಮಂಡ್ಸ್ಗೆ ಬಂದು ಎಲ್ಲ ರಾಶಿಯವರು ಹಾಕ್ಕೋಬೋದು, ಏನೊಂದು ದೋಷವೂ ಇರೋಲ್ಲ. ಅಂಗಡಿ ಅಡ್ರೆಸ್ ಹೇಳಿ ಮೇಡಮ್. ಸರ್ ನಮ್ಮದು ಬಂದು ವಂಡರ್ ಡೈಮಂಡ್ಸು ಮಲ್ಲೇಶ್ವರಂ 8th ಕ್ರಾಸ್ ವೆಸ್ಟ್ ಪಾರ್ಕ್ ರೋಡಲ್ಲಿದೆ ಮತ್ತು 16 ಬ್ರಾಂಚಸ್ ಅಕ್ರಾಸ್ ಇಂಡಿಯಾ ಇದೆ. ಸೊ ವಿಸಿಟ್ ಮಾಡಿ. ಮತ್ತು ಇವಾಗಂದು ನಮ್ಮದು ಮಂತ್ಲಿ ಚಿಟ್ ಸ್ಕೀಮ್ಸು ಮತ್ತು ಆಫರ್ಸು, ಕೆಲವೊಂದು EMI ಸ್ಕೀಮ್ಸು, ಕೆಲವರು 5 lakh 10 lakh ಬರುತ್ತೆ. ಇದು ಒಂದು ನಿಮಗೆ ಜಸ್ಟ್ 5 to 10,000. ಒಂದು ಫಿಂಗರಿಂಗ್ ಅಂತ ಬಂದರೆ ಜಸ್ಟ್ 10 to 15,000 ಬರುತ್ತೆ. 25,000 ರೂಪಾಯಿ ಎಲ್ಲ ನಿಮಗೆ ದೊಡ್ಡ ಪೆಂಡೆಂಟು ಕೂಡ ಸಿಗುತ್ತೆ. ಹಂಗೆ ವಾಚಸ್ ಆಗಿ, ಬ್ರೇಸ್ಲೆಟ್ಸ್ ಆಗಿ, ಮಕ್ಕಳ ಕಲೆಕ್ಷನ್ಸ್ ಆಗಲಿ, ಒಂದು ಕಲೆಕ್ಷನ್ಸ್ ಬೇಕು ಅಂದರೆ ಮತ್ತೆ ನಿಮ್ಮದೊಂದು ಪರ್ಟಿಕ್ಯುಲರ್ ಡಿಸೈನ್ ತೊಗೊಂಡು ಬಂದು ನನಗೆ ಕಸ್ಟಮೈಸ್ ಮಾಡಿಕೊಡಿ, ನನಗೆ ಈ ಪರ್ಟಿಕ್ಯುಲರ್ ಡಿಸೈನೇ ಬೇಕು ಅಂತ ಕೂಡ ನಾವು ಮಾಡ್ತೀವಿ. ನಮ್ಮಲ್ಲಿ ಇದೆ. ಮತ್ತು ಗೋಲ್ಡ್ ಕೂಡ ಎಕ್ಸ್ಚೇಂಜ್ ಮಾಡೋದು. ನಿಮ್ಮಲ್ಲಿ ಹಳೆ ಗೋಲ್ಡ್ ಆರ್ನಮೆಂಟ್ ಇದ್ದು, ಮೆಟಲ್ ಗೋಲ್ಡ್ ಇದ್ದು ತಗೊಂಡ್ಬಂದು ಕೂಡ ನಾವು ಅದನ್ನು ವ್ಯಾಲ್ಯೂ ಮಾಡಿಬಿಟ್ಟು ನಿಮ್ಗೆ ಎಕ್ಸ್ಚೇಂಜ್ ಮಾಡ್ತೀವಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.